ನಮ್ಮ ಯಜಮಾನರು ಕೇಳ್ತೀನಿ ಅಂತ ಇಂದರನಿಗೆ ದೂರವಾಣಿ ಮಾಡ್ತಾರೆ. ಈ 3 ಜನ ಒಟ್ಟಿಗೆ ಬಂದ್ಬಿಟ್ಟಿದ್ದಾರೆ, ಯಾರನ್ನು ಬಿಡಲಿ ಅಂತ. ಇಂದ್ರನಿಗೂ ಕನ್ಫ್ಯೂಸ್ ಆಯಿತು. ಒಂದು ಕೆಲಸ ಮಾಡು, ಆ 3 ಜನದಲ್ಲಿ ಯಾರು ಸೀನಿಯರೋ ಅವ್ರನ್ನ ಒಳಗಡೆ ಬಿಡು ಅಂತೇಳಿ ಇಂದ್ರ ಹೇಳ್ದ. ಇವನು ಕೇಳ್ತಾನೆ ದ್ವಾರಪಾಲಕ, ನಿಮ್ಮಲ್ಲಿ ಯಾರು ಸೀನಿಯರ್ ಅಂತ. ಆ ಪುರೋಹಿತ ಮುಂದೆ ಬರ್ತಾನೆ, ನಾನು ಸೀನಿಯರ್. ಈ ಜಗತ್ತಿನಲ್ಲಿ ನಡೀತಕ್ಕಂತಹ ಇದಕ್ಕೆಲ್ಲ ಶಾಂತಿ ಕಾರ್ಯ, ಪೂಜೆ, ಹೋಮ ಹವನ ಮಾಡೋದು ನಾನು, ದೇವ್ರ ಪೂಜೆ ಮಾಡೋದು ನಾನು, ಆದ್ದರಿಂದ ನಾನೇ ಹಿರಿಯ ಅಂತ ಹೇಳ್ತಾರೆ. ಆಗ ಆ ಪತ್ರಕರ್ತ ಅವನ ಹಿಂದಕ್ಕೆ ತಳ್ಳಿ ನಾನು ಹಿರಿಯ ಅಂತಾನೆ. ಹೇಗೆ ಅಂತಾನೆ, ಜಗತ್ತಿನಲ್ಲಿ ನಡೀತಕ್ಕಂಥ ಹುಟ್ಟು ಸಾವುಗಳನ್ನು, ಆಗು ಹೋಗುಗಳನ್ನು ನಾನು ವರದಿ ಮಾಡಿದ ಮೇಲೆ ತಾನೆ ನೀನು ಯಾರ್ದಾರು ಮನೆಗೆ ಹೋಗಿ ಪೂಜೆ ಮಾಡೋಕ್ಕೆ, ಯಾರು ಸತ್ತಾಗ ಶ್ರದ್ಧೆ ಮಾಡಲಿಕ್ಕೆ ಹೋಗಿ ಸಾಧ್ಯವಾಗಿ ನಾನು ಹಿರಿಯ. ಅವರಿಬ್ಬರನ್ನು ತಳ್ಳಿ ರಾಜಕಾರಣಿ ನಾನು ಹಿರಿಯ ಅಂತಾನೆ. ಹೇಗೆ ಅಂತಾನೆ, ಎಲ್ಲ ಅನಾಹುತಗಳಿಗೆ ಕಾರಣ ಅದನ್ನೇ ನಾನಾದ್ರಿಂದ ನಾನೇ ಹಿರಿಯ ಅಂತ. ದೇಶದಲ್ಲಿ ನಡೆಯುವಂಥ ವ್ಯವಹಾರಗಳಿಂದ ಅದೆಲ್ಲ ಸೃಷ್ಟಿಸಿದವನೇ ನಾನು ಹಿರಿಯ. ಆಗ ಇವನು ಆ ದ್ವಾರಪಾಲಕ ಹೇಗಾದ್ರು ಇರಲಿ, ನಮ್ಮ ಚಿತ್ರಗುಪ್ತನ ರಿಪೋರ್ಟ್ ನೋಡ್ತೀನಿ, ಯಾರು ಇದಕ್ಕೆ ಅರ್ಹತೆ ಇದೆ. ಆ ಪುರೋಹಿತನ ರಿಪೋರ್ಟ್ ನೋಡ್ತಾನೆ, ಚಿತ್ರಗುಪ್ತ ಏನು ಬರೆದಿದ್ದಾನೆ. ಆ ರಿಪೋರ್ಟ್ ಪ್ರಕಾರ ಇವನು ಇಲ್ಲಿ ಸಲದ ಜನಗಳಲ್ಲಿ ಮೂಢನಂಬಿಕೆ ಹುಟ್ಟಿಸಿ, ಅಂಧಶ್ರದ್ಧೆ ಹುಟ್ಟಿಸಿ, ಶಾಂತಿ ಮತ್ತು ಹೋಮ ಹವನ ಇಂಥದ್ದನ್ನೆಲ್ಲ ಜನಗಳ ತಲೆಗೆ ತುಂಬಿ ಅವರನ್ನ ತಪ್ಪು ದಾರಿಗೆ ಎಳೆದು ಅವರನ್ನ ಶೋಷಣೆ ಮಾಡ್ತಾ ಇದ್ದಾನೆ ಅಂತ ಆ ವರದಿಯಲ್ಲಿದೆ. ಹಾಗಾಗಿ ನೀನು ವಾಪಸ್ ಹೋಗೋ ಸಾಧ್ಯವಿಲ್ಲ, ಇಲ್ಲಿ ನೀನು ಪಾಪ ಮಾಡಿದ್ಯಾ. ಆಗ ಪತ್ರಕರ್ತ ಬರ್ತಾನೆ, ನಾನು. ಆಗ ಆ ದ್ವಾರಪಾಲಕ ಹೇಳ್ತಾನೆ, ಈ ನನ್ನ ಚಿತ್ರಗುಪ್ತನ ವರದಿ ಪ್ರಕಾರ ನೀನು ಮಾಡೋ ಕೆಲಸ ಇನ್ನೂ ಭಾಳ ಇದೆ, ನೀನು ಈಗಲೇ ಬರಬೇಡ, ಮತ್ತೆ ಭೂಲೋಕಕ್ಕೆ ಹೋಗಿ ಅಲ್ಲಿರೋ ಅನಾಹುತಗಳನ್ನೆಲ್ಲ ಬಯಲಿಗೆ ಎಳಿಬೇಕು ನೀನು ಅಂಥೇಳಿ ಅವನನ್ನು ಹಿಂದಕ್ಕೆ ಕಳಿಸ್ಬಿಡ್ತಾನೆ. ಆಗ ರಾಜಕಾರಣಿ, ಇನ್ನು ನಾನೊಬ್ಬನೇ ಉಳಿದವನು, ನನಗೆ ಪ್ರವೇಶ ಖಂಡಿತ ಸಿಗುತ್ತೆ ಅಂತ ಮುಂದೆ ಬರ್ತಾನೆ. ಆಗ ದ್ವಾರಪಾಲಕ, ತಡಿಯಪ್ಪ ನಿನ್ನ ರಿಪೋರ್ಟ್ ನೋಡುತ್ತೇನೆ. ನೋಡಿದ ಇವನು ಏನೆಲ್ಲ ಮಾಡಬಹುದೋ ಈ ಲೋಕದಲ್ಲಿ ಅಷ್ಟು ಅನಾಹುತಗಳನ್ನ ಮಾಡಿ, ಅದು ನೋಡಿ ಆ ದ್ವಾರಪಾಲಕ, ನಿನಗೆ ಸಾಧ್ಯವಿಲ್ಲ, ನೀನು ವಾಪಸ್ ಹೋಗು. ಒಂದು ವೇಳೆ ವಾಪಸ್ ಹೋಗಲಿ, ಅಲ್ಲಿ ಅವನು ಹೇಗೆ ಹೋಗೋದು ವಾಪಸ್ಸು, ನನಗೆ ಅಲ್ಲೆಲ್ಲ ಸೆಂಡ್ ಆಫ್ ಮಾಡಿಬಿಟ್ಟಿದ್ದಾರಾಗಲೇ, ಬೀಳ್ಕೊಡುಗೆ ಸಮಾರಂಭ ಏರ್ಪಡಿಸಿದ್ರು, ಮತ್ತೆ ಹೆಂಗೆ ವಾಪಸ್ ಹೋಗೋದು ಅಂತಾನೆ. ಅಲ್ಲಿ ಹೋಗದೆ ಇದ್ದರೆ ಪಕ್ಕದಲ್ಲಿ ಇನ್ನೊಂದು ಇದೆಯಪ್ಪ, ಅಲ್ಲಿಗೆ ಹೋಗು. ಏನದು, ನರಕ ಅಂತ, ಅಲ್ಲಿ ಹೋಗು ನೀನು, ಅದಕ್ಕೆ ಅರ್ಹತೆ ಅಂತ. ಹೀಗಾಗಿ ಅವನು ಹೋಗ್ಬಿಟ್ಟ. ಆದರೆ ಅವತ್ತಿನ ಕೋಟ ಒಬ್ಬರನ್ನು ತುಂಬಬೇಕಾಗಿ ಈ ದ್ವಾರಪಾಲಕ ಕಣ್ಣು ಹಾಯಿಸುವಾಗ ಒಬ್ಬಾತ ಅಲ್ಲೇ ಅಡ್ಡಾಡ್ತಾ ಇದ್ದ. ಆಮೇಲೆ ಅವನ್ನ ಕರೆದು, ಏನಪ್ಪ ಎಲ್ಲಿಂದ ಬಂದೆ? ನಾನು ಭೂಲೋಕದಿಂದ ಬಂದೆ. ಯಾರು ನೀನು? ನಾನೊಬ್ಬ ರೈತ ಅಂತ. ರೈತ ಅಂದ ಕೂಡಲೇ ಕೇಳ್ತಾನೆ ಇಂದ್ರನಿಗೆ, ಬಿಡ್ಬೋದೊಬ್ಬ ರೈತ ಬಂದಾನೆ ಇವತ್ತಿನ ಕೋಟಾದಲ್ಲಿ. ಇಂದ್ರ ರೈತ ಬಂದಾನೆ ಅಂದರೆ ಮತ್ತೆ ಕೇಳ್ತೀಯ ನೀನು? ಕೂಡಲೇ ಬಿಡು ಅವನ ಒಳಗಡೆ. ರೈತನನ್ನು ಒಳಗಡೆ ಬಿಡ್ತಾರೆ. ಒಳಗಡೆ ಹೋದ ರೈತ ನೋಡ್ತಾ ಇಲ್ಲ ಅಲ್ಲಿ. ಆಮೇಲೆ ಹೋಗ್ಲಿ ಕೇಳಿದ ಅಲ್ಲಿರೋ ಇವ್ರನ್ನೆಲ್ಲ, ಮತ್ತೇನು ಕೆಲಸ ಮಾಡೋದಿಲ್ಲ, ಸ್ವರ್ಗದಲ್ಲಿ ಕೆಲಸ ಇಲ್ಲ, ಸುಮ್ಮನೆ ಇಲ್ಲಿ ಕೊಟ್ಟದನ್ನು ಊಟ ಮಾಡಿಕೊಂಡು ಆರಾಮಾಗಿರಬಹುದು. ಆಗ ರೈತ ಹೇಳ್ತಾನೆ, ಮಾಡಲಿಕ್ಕೆ ಕೆಲಸವೇ ಇಲ್ಲದಿರೋ ಸ್ವರ್ಗ ನನಗೆ ಬೇಡ ಅಂತ, ನಾನು ಮತ್ತೆ ವಾಪಸ್ ಹೋಗ್ತೀನಿ, ಎಷ್ಟೇ ಕಷ್ಟ ನಷ್ಟ ಆದರೂ ನಾನು ಕಾಯಕ ಮಾಡ್ಕೊಂಡಿರ್ತೀನಿ ಅಂತೇಳಿ. ಅಂಥ ಕಾಯಕಶೀಲರು ನೀವೆಲ್ಲ ಸತ್ತು ಹೋಗಿ ಬಂದ್ಬಿಟ್ಟಿದ್ದೀವಿ, ನಿಮಗೆ ನಾನು ನಮಸ್ಕಾರ ಮಾಡ್ತೇನೆ. ಇವತ್ತು ನಮ್ಮ ಗ್ರಾಮೀಣ ಜೀವನ ನಮ್ಮವರಿಂದಲೇ ಹಾಳಾಗ್ತಾ ಇದೆ ಅನ್ನೋದು ತುಂಬ ವ್ಯಥೆಯ ಸಂಗತಿ. ನಮ್ಮ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಜನತಾ ಪ್ರತಿನಿಧಿಗಳು ಮೊದಲು ಗಮನ ಕೊಡಬೇಕಾದಂಥದ್ದು ಗ್ರಾಮೀಣ ರೈತರ ಬಗ್ಗೆ. ದುರದೃಷ್ಟ, ಮಹಾತ್ಮ ಗಾಂಧೀಜಿ ಹೇಳಿದರು,
ಅವರು ಕನಸಿದ್ದದ್ದೆಲ್ಲ ಗ್ರಾಮ ಭಾರತ ನಿರ್ಮಾಣಕ್ಕಾಗಿ. ಆದರೆ ಆ ಪರಂಪರೆಯ ರಾಜಕಾರಣಿಗಳೆಲ್ಲ ನಗರ ಭಾರತ ನಿರ್ಮಾಣಕ್ಕೆ ತೊಡಗಿವೆ. ಹಾಗಾಗಿ ಗ್ರಾಮ ಭಾರತವನ್ನು ಉದಾಸೀನ ಮಾಡಿ ಇವತ್ತು ಬೇರೆಲ್ಲ ಇಲ್ಲದೆ ಇದ್ದರೂ ಹೇಗೋ ಜಗತ್ತು ಸಾಕ್ತದೆ. ಒಂದು ವೇಳೆ ಸರ್ಕಾರ ಇಲ್ಲದಿದ್ದರೂ ಜಗತ್ತು ನಡೀಬಹುದು, ಅಧಿಕಾರಿಗಳಿದ್ದರೆ ನಡೀಬಹುದು, ಪಂಡಿತ ವಿದ್ವಾಂಸರು ಇಲ್ಲದೆ ನಡೀಬಹುದು, ವಕೀಲರು ನ್ಯಾಯಾಧೀಶ ಇಲ್ಲದಿದ್ದರೂ ನಡೀಬಹುದು. ಆದರೆ ರೈತರು ಇಲ್ಲದೆ ಯಾವ ಜಗತ್ತು ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಈ ದೃಷ್ಟಿಯಿಂದ ರೈತರ ಸ್ಥಾನ ಅತ್ಯಂತ ಘನವಾದಂಥದ್ದು. ಈ ದೃಷ್ಟಿಯಿಂದ ಅರ್ಥ ಮಾಡಿಕೊಳ್ಳಬೇಕಾದವರು ಜನಪ್ರತಿನಿಧಿಗಳು. ಅವರು ಕೈಗೊಳ್ತಕ್ಕಂಥ ಯಾವುದೇ ಕ್ರಮ ಇರಲಿ, ತಾಳ್ತಕ್ಕಂಥ ಯಾವುದೇ ನಿಲುವು ಧೋರಣೆ ಇರಲಿ, ಅವರೆಲ್ಲ ಈ ರೈತರ ಬದುಕಿನ ಬಗ್ಗೆ ಗಮನ ಇಟ್ಕೊಳ್ಬೇಕು. ಇವತ್ತು ಕಾಲ ಬದಲಾವಣೆ ಆಗಿಲ್ಲ, ನಾವು ಬದಲಾವಣೆ ಆಗಿಲ್ಲ. ಅಂದರೆ ಜಗತ್ತು ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಸಾಕಷ್ಟು ಬದಲಾವಣೆಯನ್ನು ಕಂಡಿದೆ. ಆದರೆ ಬಹಳ ದುಃಖದ ಸಂಗತಿ ಅಂದರೆ ನೈತಿಕವಾಗಿ ನಾವು ಅಧಪತನ ತಡೆದಿದ್ದೇವೆ. ಭೌತಿಕವಾಗಿ ಬೆಳೆದಿದ್ದೇವೆ, ನೈತಿಕವಾಗಿ ಬಿದ್ದಿದ್ದೇವೆ. ಇದು ಬಹಳ ಅನ್ವಯ ಆಗುವಂಥದ್ದು ನಮ್ಮ ರಾಜಕೀಯ ಕ್ಷೇತ್ರ. ಇವತ್ತು ನಮ್ಮ ಸುತ್ತಮುತ್ತ ನಡೀತಕ್ಕಂಥ ಪಿತ್ತ ವಿಕಾರದ ಕೃತ್ಯಗಳನ್ನು ನೋಡಿದಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅನ್ನಿಸ್ತದೆ. ರಾಜಕಾರಣಿಗಳು ಅವರ ಮಾತುಗಳು ಎಷ್ಟೆಲ್ಲ ಹೇಳ್ತಾರೆ, ನೀವೆಲ್ಲ ಹೀಗೆ ಬಾಯಿ ತುಟಿ ಬಿಟ್ಟು ಮನಸ್ಸು ಹೆಚ್ಚೆ ಮಾತಾಡಬಾರ್ದು ಅಂತ, ಆದರೂ ಮನಸ್ಸು ಹೆಚ್ಚೆ ಮಾತಾಡಿ ಅನೇಕ ಅನಾಹುತಗಳಿಗೆ ಕಾರಣರಾಗ್ತಾರೆ. ಇದನ್ನು ನಾವು ಅದರ ಒಂದು ರೈತ ಬಂಧುಗಳು ನೆನಪಿಟ್ಕೋಬೇಕು. ಇಷ್ಟೆಲ್ಲ ಕಷ್ಟ ನಷ್ಟಗಳ ಮಧ್ಯೆಯೂ ನೀವು ಸಹನೆಯಿಂದ ನಿಮ್ಮ ಸಂಘಟನೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರೋದು ಬಹಳ ಸಮಾಧಾನ ಸಂಗತಿ. ಇದಿಷ್ಟೇ ಅಲ್ಲ, ನೀವೊಂದು ರಾಜಕೀಯ ಶಕ್ತಿಯಾಗಿ ಬೆಳೀಬೇಕು ಅಂತ ನನ್ನ ಆಸೆ. ಯಾಕೆಂದರೆ ರಾಜಕೀಯ ಶಕ್ತಿ ಇಲ್ಲದೆ ಇವತ್ತೇನೂ ಕೂಡ ನಡೆಯುವುದಿಲ್ಲ. ನಮ್ಮ ರೈತ ಸಂಘ ಇದು ವಾದ ವಿವಾದಗಳಿದೆ. ರೈತ ಸಂಘ ರಾಜಕೀಯಕ್ಕೆ ಇಳಿಬೇಕೇ ಬೇಡವೇ ಅನ್ನುವಂಥದ್ದು. ಅದೇನೇ ಇದ್ದರೂ ಕೂಡ ಅದು ರಾಜಕೀಯಕ್ಕೆ ಪ್ರವೇಶದ ವಿಷಯ ನಾನು ಹೇಳೋದಿಲ್ಲ. ಅದು ರಾಜಕೀಯ ಶಕ್ತಿಯಾಗಿ ಬೆಳೀಬೇಕು ಅನ್ನೋಂಥದ್ದು. ಅದು ಹೇಗೆ ಮಾಡಬೇಕು ಅನ್ನುವಂಥದ್ದು ನಿಮ್ಮ ಸಂಘದ ಮುಖಂಡರು ಕೂತು ವಿಚಾರ ಮಾಡಿ. ಯಾಕೆಂದರೆ ಇವತ್ತು ನಾವು ಒಂದು ವೇಳೆ ಸಂಘಟಿತರಾಗದೇ ಇದ್ದರೆ ನಮ್ಮ ಸಮಸ್ಯೆಗಳು ಎಂದಿಗೂ ಪರಿಹಾರವಾಗಲಿಕ್ಕೆ ಸಾಧ್ಯವಿಲ್ಲ. ಇದು ಒಂದು ವೇಳೆ ರೈತರು ಒಂದು ವೇಳೆ ಸಂಘಟಿತರಾಗಿ ಕೆಲಸ ಮಾಡಿದರೆ, ಅವರು ಬೆಂಬಲ ಕೊಡದಿದ್ದರೆ ಯಾವ ಪಕ್ಷವೂ ಸರ್ಕಾರ ನಡೆಸೋಕ್ಕಾಗೋದಿಲ್ಲ. ಇದು ಖಂಡಿತವಾದ ಮಾತು. ರೈತರ ಬೆಂಬಲದಿಂದಲೇ ಯಾವುದೇ ಪಕ್ಷ ಸರ್ಕಾರ ನಡೆಸಿದ್ರು ಕೂಡ ಅವರು ರೈತರ ಬೆಂಬಲವನ್ನೇ ಅವಲಂಬಿಸಬೇಕು. ಇಂಥ ಒಂದು ಈ ಶಕ್ತಿಯನ್ನು ನೀವು ಮತ್ತಷ್ಟು ಸಂಘಟಿತವಾಗಿ ಬೆಳೆಸಿಕೊಂಡು ಇಡೀ ಸಮಷ್ಟಿ ರೈತರ ಕ್ಷೇಮವನ್ನು ನೋಡಿಕೊಳ್ಳುವಂತಾಗಲಿ ಅಂತೇಳಿ ಇವತ್ತು ಈ ಬೆಂಗಳೂರು ಗಾಂಧಿಯಲ್ಲಿ ನಾನು ಒಂದು ಕಾಲದಲ್ಲಿ ಇದೆಲ್ಲ ಯಾವಾಗಲೂ ಓಡಾಡ್ತಾನೆ ಇದ್ದೆ. ನನ್ನ ಪರಿಷತ್ ಅಧ್ಯಕ್ಷತೆ ಚುನಾವಣೆ ಕಚೇರಿ ಆರಂಭ ಆಗಿದ್ದು ಗಾಂಧಿ. ಇದೊಂದು ಒಳ್ಳೆಯ ಯೋಗ ಇದೆ ನಮ್ಮ ಕೋಡಿಹಳ್ಳಿ ಜನತೆ. ಭವಿಷ್ಯ ಒಳ್ಳೆಯದಾಗಲಿ ಅಂತ ಹಾರೈಸಿ ನೀವೆಲ್ಲ ಪ್ರೀತಿಯಿಂದ ದೂರದಿಂದ ಬೀದರಿಂದ ಕಡೆಯಿಂದ ಬಂದಿದೆ ಒಂದು ಸಂತೋಷದ ವಿಷಯ. ಭಾಳ ಏನೆಲ್ಲ ಆದರೂ ಕೂಡ ನಮ್ಮ ಐಕ್ಯತೆಯನ್ನು ನಮ್ಮ ಸಂಘಟನೆಯನ್ನು ಶಿಥಿಲಗೊಳಿಸಬಾರದು ಅಂತ ಸಂಕಲ್ಪ ಮಾಡಬೇಕು. ಇವತ್ತು ಒಂದು ಹೊಸ ಕಚೇರಿಯ ಆರಂಭದ ಸಂದರ್ಭದಲ್ಲಿ ನೀವೆಲ್ಲ ಅಂತ ಸಂಕಲ್ಪ ಮಾಡಬೇಕು ಅಂತೇಳಿ ಆಶಿಸ್ತೇನೆ. ನಮ್ಮ ಹಳ್ಳಿ ಜನ ಅತ್ಯಾಕಾಂಕ್ಷಿಗಳಲ್ಲ, ಅವ್ರು ಏನು ಬಹಳ ಬೇಕು ಅಂತ ಕೇಳೋದಿಲ್ಲ. ನಾನು ಸ್ವಾರಸ್ಯವಾಗಿ ಇಂಥ ಸಂದರ್ಭದಲ್ಲಿ ಹೇಳ್ತಾ ಇರ್ತೀನಿ. ಅವ್ರು ಎಂಥವ್ರು ಅಂತಂದರೆ ಎರಿ ಫಲ, ಹರಿ ನೀರು, ಸುರಿ ಗೊಬ್ಬರ, ಕರಿಯೋ ಹಸು, ಕರೆದ ಕೂಡಲೇ ಬರೋ ಹೆಂಡತಿ, ಇಷ್ಟಿದ್ರೆ ಸ್ವರ್ಗವೂ ಬೇಡ ಸುಖವೂ ಬೇಡ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾನೆ. ಎರಿ ಹೊಲ, ಹರಿಯೋ ನೀರು, ಸುರಿಯೋ ಗೊಬ್ಬರ, ಕರಿಯೋ ಹಸು, ಕರೆದ ಕೂಡಲೇ ಬರೋ ಹೆಂಡತಿ, ಇಷ್ಟಿದ್ರೆ ಸ್ವರ್ಗವೂ ಬೇಡ ಸುಖವೂ ಬೇಡ. ಅದೇ ನಮ್ಮ ನಗರದವ್ರು ಏನಂತಾರೆ ಗೊತ್ತೇನು?
ಖರ್ಚು ಮಾಡಲಿಕ್ಕೆ ಜೋಬ್ ತುಂಬ ಹಣ, ಬಾರಿಗೆ ಹೋಗ್ಲಿಕ್ಕೆ ಕಾರು, ಹೇಳ್ದಂಗೆ ಕೇಳೋ ಆಳು, ಕರೆದ ಕಡೆ ಬರೋ ಹೆಣ್ಣು, ಹೆಂಡತಿ ಎಲ್ಲ ಕರೆದ ಕಡೆ ಬರೋ ಹೆಣ್ಣು, ಇಷ್ಟಿದ್ರೆ ಸಮಾಜವೂ ಬೇಡ ಸರ್ಕಾರವೂ ಬೇಡ ಅಂತ. ಇದು ನಗರದವ್ರ ಮಾತು. ನಾನು ನಗರದ ಮಧ್ಯೆ ಈ ಮಾತು ಹೇಳ್ತಾ ಇದ್ದೀನಿ. ನಮ್ಮ ಹಳ್ಳಿಯ ಜನ ಮತ್ತೇನೂ ಕೇಳೋದಿಲ್ಲ. ಇಷ್ಟು ಸಾಮಾನ್ಯ ಬದುಕಿಗೆ ಬೇಕಾದಂತಹ ಸೌಲಭ್ಯ ಅವ್ರಿಗೆ ಒದಗಿದರೆ ಸಾಕು. ಇವತ್ತು ಯಾಕೆ ಗ್ರಾಮೀಣ ಪ್ರದೇಶದಿಂದ ಯುವಕರು ಪಟ್ಟಣದ ಕಡೆ ಯಾಕೆ ಬರ್ತಾರೆ ಅಂದರೆ, ಗ್ರಾಮೀಣ ಜೀವನ ಇವತ್ತು ನೀರಸವಾಗ್ತಾ ಇದೆ. ನಗರದಲ್ಲಿರ್ತಕ್ಕಂತಹ ಸೌಲಭ್ಯಗಳು ಅವರಿಗೆ ದೊರೆಯದೇ ಇದ್ದಾಗ ಸಹಜವಾಗಿಯೇ ಅವರು ನಗರದ ಕಡೆ ಮನಸ್ಸು ಮಾಡ್ತಾರೆ. ಈ ದೃಷ್ಟಿಯಿಂದ ನಮ್ಮ ರಾಜನೀತಿಜ್ಞರೇನಿದ್ದಾರೆ ಅವರು ಮನಸ್ಸು ಮಾಡಬೇಕಾದಂಥದ್ದು, ಗ್ರಾಮೀಣ ಯುವಕ ಪ್ರತಿಭೆಗಳೇನಿದೆ ಅವು ಗ್ರಾಮದಲ್ಲೇ ಉಳಿದು ಆ ಗ್ರಾಮವನ್ನು ಬೆಳೆಸುವಂತಹ ಒಂದು ವಾತಾವರಣ ಸೃಷ್ಟಿ ಮಾಡಿಸುವಂತಹ ನೀತಿಯನ್ನು ನಮ್ಮ ಇವತ್ತು ನೀತಿ ನಿರೂಪಕರು ಮಾಡಬೇಕಾಗಿದೆ. ಹಾಗೆ ಅವರು ನೀತಿಯನ್ನು ನಿರೂಪಿಸುವಂತೆ, ಅದನ್ನು ನಿರ್ವಹಿಸುವಂತೆ ನೀವೆಲ್ಲ ಸಂಘಟಿತರಾಗಿ ಕೆಲಸ ಮಾಡಬೇಕು ಅಂತೇಳಿ ಆಶಿಸಿ, ನಿಮಗೆ ದೇವರು ಒಳ್ಳೆಯದು ಮಾಡಲಿ. ಮತ್ತು ನಮ್ಮ ಕರ್ನಾಟಕ ರೈತ ಸಂಘ ಇಡೀ ರಾಷ್ಟ್ರದಲ್ಲೇ ಮಾದರಿಯಾಗುವಂತಹ ಒಂದು ಸಂಘಟಿತ ಸಮಾಜವಾಗಲಿ ಅಂತ ಹೇಳಿ ಆಶಿಸಿ, ನಾನು ರೈತನಲ್ಲ, ಅದರ ರೈತನ ಮಗ. ನಾನು ಒಂದು 100 ಗಿಡ ತೆಂಗಿನ ಗಿಡ ಹಾಕಿದ್ದೆ. ಆದರೆ ನಮ್ಮ ಊರಿನಲ್ಲಿ ಒಂದು ನನ್ನ ಹೆಸರಿನಲ್ಲಿ ಒಂದು ಪ್ರತಿಷ್ಠಾನ ಮಾಡಿದ್ದೆ. ಆ ಪ್ರತಿಷ್ಠಾನದಲ್ಲಿ ಪ್ರತಿ ವರ್ಷ ಆದರ್ಶ ಪ್ರಗತಿಪರ ರೈತನನ್ನು ನಾವು ಗೌರವಿಸ್ತಾ ಇದ್ದೆ. ಏನೇ ಇರಲಿ, ಇವತ್ತು ನಾನು ಹಂಪಿಯಲ್ಲಿ ಒಂದು ರೈತರದ್ದೇ ಶಿಬಿರ ಮಾಡಿದ್ದೆ. ಆಗ ನಾನು ಅದರಲ್ಲಿ ಪಾಲ್ಗೊಂಡಿದ್ದೆ. ನಾನು ಜಾನಪದ ಅಕಾಡೆಮಿಯ ಅಧ್ಯಕ್ಷನಾಗಿದ್ದಾಗ ಈ ಸಾವಯವ ಕೃಷಿ ಮತ್ತು ಇಂಥ ಅನೇಕ ಶಿಬಿರಗಳನ್ನು, ವಿಚಾರಗೋಷ್ಠಿಗಳನ್ನು ನಾನು ನಡೆಸಿದೆ. ಮೊದಲಿಂದಲೂ ಸಂಬಂಧ ಇರತಕ್ಕಂಥ ರೈತ ಬಂಧುಗಳ ಮಧ್ಯೆ ನನ್ನನ್ನು ಕೂರಿಸಿದಂಥ ನನ್ನ ಆತ್ಮೀಯ ಕೋಡಿಹಳ್ಳಿ ಚಂದ್ರಶೇಖರ್ ಮತ್ತು ರಾಧಾಕೃಷ್ಣ ಮತ್ತು ಇತರ ಎಲ್ಲ ಬಂಧುಗಳು, ನನ್ನ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲರೂ ನಾನು ಪರಿಚಯ ಮಾಡಿಕೊಂಡ್ರು. ಆದರೆ ನಾನಾಗಲಿ ಅವ್ರ ಹೆಸರುಗಳನ್ನೇ ಮರೆತು ಬಿಟ್ಟಿದ್ದೀನಿ. ನೀವೆಲ್ಲ ನನ್ನನ್ನು ಕ್ಷಮಿಸಬೇಕು ಅಂತ ಹೇಳಿ ನಿಮ್ಮೆಲ್ಲರ ಮಧ್ಯೆ ನಾನು ಕೂತಿದ್ದೇನೆಲ್ಲ, ಅದೇ ನನಗೆ ಸಂತೋಷ ಅಂತ ಹೇಳಿ ನನ್ನ ಮಾತು